ನಮ್ಮೆಲ್ಲ ಬಿಜಾಪುರ ಮಂದಿಗೆ ಬರ್ರಿ ಅಂತ ವಿನಂತಿ ಮಾಡ್ಲಿಕ್ಕೆ. ನಮ್ಮ ಮುಖಂಡರಾದ ಅಬ್ದುಲ್ ಹಮೀದ್ ಮುಷರೀಫ್ ಅವರು ಈಗ ತಾನೇ ಹೇಳಿದಾಗೆ ನಗರದ ಶಾಸಕರಾದ ಬಸವನಗೌಡ MLA ಅವರ ವಿರುದ್ಧ ಒಂದು ಪ್ರತಿಭಟನೆ, ಅವರು ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನಕಾರಿ ಹಾಗೂ ಹಗುರವಾಗಿ ಮಾತಾಡಿದ್ದಾರೋ ಅದು ಜನರಲ್ಲಿ ಬಹಳ ದೊಡ್ಡ ಘಾಸಿಯಾಗಿದೆ. ಅದನ್ನು ಮರೆಯಲು ಆಗುವುದಿಲ್ಲ. ಮತ್ತು ಅದನ್ನು ಅವರು ಅಲ್ಲಗಲಿಲಿಕ್ಕೆ ಅಂತ ಯಾವುದು ಇದನ್ನು ಮಾಡಿಲ್ಲ. ಅವರು ಚಾಳಿನೂ ಬಿಟ್ಟಿಲ್ಲ. ಅದರ ನಂತರ ಅವರು ಸಾಕಷ್ಟು ಬಾರಿ ಮುಸ್ಲಿಮರಿಗೆ ಗುರಿಯಾಗಿಟ್ಟಿಸಿಕೊಂಡು ಚುಲ್ಲಕ್ಕೆ ಮಾತಾಡ್ತಿರ್ತಾರೆ. ಆ ಕಾರಣದಿಂದ ನಿಮಗೆ ಗೊತ್ತಿದ್ದ ಹಾಗೆ ಇದು ಮೊದಲು ನಾವು 15 ತಾರೀಕಿದ್ದ ಒಂದು ಇದು ಮಾಡಿದ್ದೇವೆ. ತಪ್ಪು ಕಲ್ಪನೆ ಆಗಿ ನಾವೇನು ಕ್ಯಾನ್ಸಲ್ ಮಾಡ್ತೇವೋ ಅಥವಾ ನಾವು ಇದನ್ನು ಮಾಡೋದಿಲ್ಲೋ ಅಂತ ನಿಮ್ಗೆ ಇದು ಆಗಿತ್ತು. ಆದರೂ ಮಾಧ್ಯಮ ವರ್ಗದೂ ಆಗಲಿ, ಮಾಧ್ಯಮದ ಮುಖಾಂತರ ನಗರದ ಎಲ್ಲರಿಗೂ, ಯಾಕಂದರೆ ಇದೊಂದು ಪ್ರತಿಭಟನೆ, ಇದೊಂದು ಪ್ರೊಟೆಸ್ಟ್ ಏನಿದೆ, ಇದು ಪಕ್ಷಾತೀತವಾಗಿ ನಡೆಯುವುದು. ಇದಕ್ಕೆ ಯಾವುದೇ ಪಕ್ಷ, ಪಂಗಡ, ಜಾತಿ ಸಂಬಂಧ ಇಲ್ಲ. ನಾವೆಲ್ಲರೂ ಕರೆಲಾಗಿದೆ. ನಮ್ಮ ಪಕ್ಷದಿಂದ ಬರ್ತಾರ, ಪಕ್ಷಾತೀತವಾಗಿ ಸಾಕಷ್ಟು ಮಂದಿ ನಮ್ಮ ನಗರದ ಶಾಸಕನ ವಿಚಾರಗಳಿಗೆ ಯಾರಷ್ಟು ಮಂದಿ ವಿರುದ್ಧ ಇದ್ದಾರೋ ಸಹಿಸುವುದಿಲ್ಲ. ಅವ್ರಿಗೆ ಓಟ್ ಹಾಕಿದ್ದವರು ಇವತ್ತು ಸಹಿಸಂಗಿಲ್ಲ. ಗೊತ್ತಿದ್ದಾರೆ ಯಾರು ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರೋ ಅವರು ಪಶ್ಚಾತ್ತಾಪ ಪಡೋ ಸ್ಥಿತಿ ಅದ. ಯಾಕಂದ್ರೆ ನಗರದ ಅಭಿವೃದ್ಧಿದತ್ತು ಅವ್ರಿಗೇನು ತಗೊಳ್ಳೋದೇ ಇಲ್ಲ. ಅವ್ರಿಗೆ ಅದರ ಬಗ್ಗೆ ಅವ್ರದ್ದು ವಿವೇಚನೆ ಇಲ್ಲ. ಎಲ್ಲರೇ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೂ ಅವರು ಮುಸ್ಲಿಮರು, ಪಾಕಿಸ್ತಾನ್ 2-3 ವಿಷಯ ಬಿಟ್ಟರೆ ಅವ್ರ ಹತ್ತಿರ ಬೇರೆ ವಿಷಯ ಇಲ್ಲ. ಅಪ್ರಸ್ತುತವಾಗಿ ಅವರು ಅದೇ ಮಾತಾಡ್ತಾರೆ. ಅದಕ್ಕೆ ನಿನ್ನೆ ನಾವು ಜಿಲ್ಲಾಡಳಿತ ಗೊತ್ತನೋ ಒಂದು ಮೀಟಿಂಗ್ ಮಾಡಿದ್ರು. ಅವ್ರು ಕರೆದಿದ್ರು, ಎಲ್ಲ ಮುಖಂಡರು ಹೋಗಿ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಹೇಳಿ ನಾವು ಮಾಡಿ. ಯಾಕಂದ್ರೆ ಅದ್ರ ಬಗ್ಗೆ ಒಂದು ಜವಾಬ್ದಾರಿ ಇರ್ಬೇಕಂತ ಹೇಳಿ, ಸುಮ್ಮನೆ ಇವತ್ತು ಬಂದವ್ರು ನಾಳೆ ಬರಲಿಲ್ಲ, ನಾಳೆ ಬಂದು ನಾಳೆ ಹಿಂಗೆ ಆಗಬಾರ್ದು ಅಂಥೇಳಿ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಭಾಳ ಶಾಂತಯುತವಾಗಿ, ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಮತ್ತು ಜಿಲ್ಲಾಡಳಿತಕ್ಕೆ ಪೂರ್ಣ ಸಹಕಾರದೊಂದಿಗೆ ಒಂದು ಪ್ರತಿಭಟನೆ ನಮ್ಮಲ್ಲಿರೋ ಒಂದು ಇದು ಮಾಡಿ, ಅದಕ್ಕೆ ನಾವು ದೊಡ್ಡ ಇದು ಕೊಟ್ಟಿಲ್ಲ. ಯಾಕಂದರೆ ಅಂಬೇಡ್ಕರ್ ಸರ್ಕಲ್ಲಿ ಕೂಡಿ ಅಲ್ಲಿಂದ ನಾವು DC ಆಫೀಸ್ಗೆ ಹೋಗ್ತೀವಿ. ಅಥವಾ ಭಾಳ ಮಂದಿ ಆದ್ರೆ ಅಂತಂದ್ರೆ DC SP ಅವರು ಖುದ್ದು ನಾವೇನಿರ್ತೇವೆ ಅಲ್ಲಿ ಬರ್ತೀನಿ ಅಂದ್ರೆ ಆ ದಿವಸ ಅದು ಡಿಸೈಡ್ ಆಗ್ತದೆ. ಇದನ್ನು ನಾವು ಮಾಡ್ತೇವೆ. ಇದರಿಂದ ಒಂದು ಅವ್ರಿಗೊಂದು ದೊಡ್ಡ ಇದನ್ನು ಸೂಚನೆ ಆಯ್ತು, ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ವಾರ್ನಿಂಗು ಆಯ್ತು. ಇನ್ನು ಮುಂದೆ ಈ ಥರ ನೀವು ಭಾಳ ಇದು ಮಾಡಬೇಡ್ರಿ, ನಿಮ್ದೊಂದು ಏನದ ಅದನ್ನು ಬದಲಾಯಿಸ್ಕೊರಿ. ಯಾಕಂದ್ರೆ ನಿಮ್ಮ ವಿಷಯ ಇವತ್ತು BJP ಇರ್ಬೋದು, ನಿಮ್ಮ ವಿಷಯ ನಿಮ್ಮ ಪಕ್ಷ ಇರ್ಬೋದು. ಯಾಕಂದ್ರೆ ಅವ್ರು ನಿಮ್ಗೆ ಹೀನಾಯವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಒಂದು ಸಣ್ಣ ಕಾರ್ಯಕರ್ತ ಆಗ್ತಾಯಿಲ್ಲ ಆ ಥರ ತೆಗೆದೋಗಿದ್ದಾರೆ. 6 ವರ್ಷದ ನಿಮ್ಗೆ ತೆಗೆದೋಗ್ಯಾರ. ಈಗ ನಿಮ್ದು ಒಂದೇ ಕೆಲಸ ಅಂದ್ರೆ ಕೈ ಕಾಲು ಬಿದ್ದು ಮುಚ್ಚಿ ಮರಿ ಒಳಗೆ ಕತ್ತಲೊಳಗೆ ಅವ್ರ ಕಾಲು ಬಿದ್ದು ಪಕ್ಷದೊಳಗೆ ಹೋಗೋದು ಒಂದು ಪ್ರಯತ್ನ ನಡೆದದ. ಅದರೊಳಗೆ ಮುಸ್ಲಿಮ್ಗೆ ಗುರಿ ಯಾಕೆ ಮಾಡಿಸ್ತೀರಿ? ಪಾಕಿಸ್ತಾನ ನಮ್ಗೆ ಏನು ತಗೊಳ್ಳೋದು ಬಿಡೋದು, ಎಲ್ಲದ ಪಾಕಿಸ್ತಾನ ನಿಮ್ಗೆ ಗುರ್ತದ, ನಮ್ಗೆ ಗುರ್ತಿಲ್ಲ. ಸೊ ಇಂಥ ಹಲವಾರು ವಿಚಾರ ಹೆಚ್ಚು ಹೇಳಿದ್ದು ಇರ್ತಿಲ್ಲ. ಯಾಕಂದ್ರೆ ಹೇಳಿದ್ದಾಗಿದೆ. ನಮ್ಮೆಲ್ಲರಿಗೂ ನಾವು ವಿಶ್ವಾಸಕ್ಕೆ ತಕ್ಕೊಂಡು ನಿಮ್ಮ ಸಹಕಾರವೂ ಅಷ್ಟೇ ಇರುತ್ತದೆ. ಯಾಕಂದ್ರೆ ನಾವು ಏನು ಮಾಡಾಕ್ತೇವೆ ಅದ್ರ ಮ್ಯಾಗ ನಿಮ್ಮದು ಒಂದು ಕಣ್ಣಿರ್ತದೆ. ನಾವು ಭಾಳ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಇದು ಮಾಡೋದು ಒಂದು ಕೆಲಸ ಮಾಡ್ಲಾಗ್ತೇವೆ. ನಿಮ್ಮ ಸಹಕಾರದೊಂದಿಗೆ ಇದೇ 28ರಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾವು ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಜಿಲ್ಲೆಯ ಜನರಿಗೆ ಕರೆಸೋ ಬದಲು ನಾವು ನಗರದ ಜನರಿಗೆ ಕರೆದು ನಗರದ ಜನರಿಗೆ ಕರೆಯುವ ಸಲುವಾಗಿ ನಾವು ಇನ್ನೂ ನಮ್ಮದೇ ಆದ ಒಂದು ಇದರಿಂದ ಕೆಲಸ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ ಜನರು ಯಾರು ಅವ್ರಿಗೆ ನಾರಾಜಿದ್ದಾರೋ ಅವ್ರಿಗೆ ಕರೆದು ನಾವು ಪ್ರತಿಭಟನೆ ಮಾಡಿ ನಮಗೇನು ತೊಂದರೆ ಆಗಿದೆ, ನಮ್ಗೆ ಏನು ಇದು ಆಗಿದೆ, ನಮ್ಗೆ ಬೇಜಾರಾಗಿದೆಯಲ್ಲ ಅದನ್ನು ಆ ದಿವಸ ನಾವು ಎಕ್ಸ್ಪ್ರೆಸ್ ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಅದಕ್ಕೆ ಖಂಡಿಸ್ಕೊಂಡು ಈಗಾಗಲೇ ಸಾಕಷ್ಟು ಕಡೆ ಅವರ ಬಗ್ಗೆ ಎಲ್ಲ ಕಡೆ ಕೇಸ್ಗಳು FIRಗಳು ಆಗಿವೆ. ಅದ್ರ ಬಗ್ಗೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕೂಡ FIR ಕೇಸ್ಗಳು ಆಗಿದೆ, ಪ್ರತಿಭಟನೆ ಕೂಡ ಆಗಿದ್ದಾವೆ. ಅದಕ್ಕಾಗಿ ವಿಜಯಪುರದಲ್ಲಿ ಕೂಡ ಈ ಹಿಂದೆ 15 ತಾರೀಕಿಗೆ ಕೆಲವೊಬ್ಬರು ಏನು ಮಾಡಬೇಕಂತೇಳಿ ವಿಚಾರ ಮಾಡಿದ್ದು ಒಂದು ಪ್ರಚಾರ ಮಾಡಿದರು. ಅದಕ್ಕೆ ಅದು ಅಲ್ಲಂತೇಳಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿತ್ತು. ಇವತ್ತು ಏನದ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಹಮೀದ್ ಮುಷರೀಫ್ ಅವರ ಒಂದು
ಮುಖಂಡತ್ವದಲ್ಲಿ ಮತ್ತು ವಿವಿಧ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಮುಖಂಡತ್ವದಲ್ಲಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡಿ ಇದು ಏನದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಬಹಳಷ್ಟು ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಗರ ಶಾಸಕರಿಗೆ ಒಂದು ತಕ್ಕ ಪಾಠ ಕಲಿಸುವಂಥದ್ದು ಒಂದು ಎಚ್ಚರಿಕೆ ಕೊಡುವಂಥ ಒಂದು ಸಂದರ್ಭ ಇವತ್ತು ದಿನಾಂಕ ಇದೇ ದಿನಾಂಕ 28ನೇ ತಾರೀಕಿಗೆ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಏನದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಒಳಗೆ ಒಂದು 28 ದಿನಾಂಕ 28 ಸೋಮವಾರ